ಹಾಯ್ ಹೌಲ್ ಎಲ್ರಿಗೂ ನಮಸ್ಕಾರ. ಇವತ್ತಿನ ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ಏನೆಲ್ಲ ಆಗುತ್ತೆ ಅಂತ ನಾನು ನಿಮ್ಗೆ ಹೇಳ್ತೀನಿ. ಅಲ್ಲಿವರೆಗೂ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಂಚಿಕೆ ಶುರುವಿನಲ್ಲಿ ಈ ಕಡೆ ಕಿಶನ್ಗೆ ತುಲಾಭಾರ ಮಾಡಿಸಿ ಆದಮೇಲಿಂದ ಈ ಕಡೆ ಕಿಶನ್ ಬರಬೇಕಾದ್ರೆ ಕಿಶನ್ಗೆ ಸ್ವಲ್ಪ ತಲೆ ಸುತ್ತಿ ಬರೋ ಥರ ಆಗುತ್ತೆ. ಕಿಶನ್ಗೆ ಗೊತ್ತಾಗ್ತಿರಲ್ಲ, ಅದು ಮನೆಯವ್ರಿಗೆ ಯಾರಿಗೂ ಗೊತ್ತಾಗ್ತಿರಲ್ಲ. ಆಗ ನೋಡಿದ್ರೆ ಕಿಶನ್ಗೆ ಹಾಗೆ ಅಲ್ಲಿಂದ ಬರ್ತಾ ಇರಬೇಕಾದ್ರೆ ಅವನಿಗೆ ಅಲ್ಲೇ ತಲೆ ಸುತ್ತ ಬಿದ್ದುಬಿಡ್ತಾನೆ. ಅವನನ್ನು ಕೂಡ ಅಲ್ಲಿ ಮನೆಯವರೆಲ್ಲ ತುಂಬ ಗಾಬರಿ ಆಗ್ತಾರೆ. ಕಿಶನ್ ಏನಾಯಿತು ಅಂತ ಹೇಳಿ ಎಲ್ಲರೂ ಕೂಡ ಕಿಶನ್ಗೆ ಏನಾಯಿತು ಅಂತ ಹೇಳಿ ಎಲ್ಲರೂ ಕೂಡ ಗಾಬರಿ ಆಗಬೇಕಾದ್ರೆ ಆದರೆ ಮುಂದೆನೇ ನಿಂತಿರೋ ಭಾಗ್ಯವು ಕೂಡ ಏನಾಯಿತು ಕಿಶನ್, ಏನಾಯಿತು, ಯಾಕೆ ಏನಾಯಿತು ಅಂತ ಹೇಳಿ ಈ ಕಡೆ ಎಲ್ಲರೂ ಕೂಡ ಕೇಳ್ತಿರ್ಬೇಕಾದ್ರೆ ಸ್ವಲ್ಪ ಗಾಳಿ ಬಿಡಿ, ಅವ್ರಿಗೆ ಸ್ವಲ್ಪ ಉಸಿರಾಡಿ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಅವನಿಗೆ ಗಾಳಿ ಕೊಟ್ಟು ಅವನಿಗೆ ಸ್ವಲ್ಪ ನೀರು ಕೊಟ್ಟು ಎಲ್ಲನೂ ಸುಧಾರಿಸ್ತಾ ಇರ್ತಾರೆ. ಅದಕ್ಕೋಸ್ಕರ ಏನಾಯಿತು ಏನಾಯಿತು ನಮ್ಮ ಅಳಿಯಂದ್ರೆ ಅಂತ ಹೇಳ್ಬಿಟ್ಟು ಈ ಕಡೆ ಭಾಗ್ಯವರಪ್ಪನೂ ಕೂಡ ಕೇಳ್ತಿರ್ಬೇಕಾದ್ರೆ ಏನೂ ಆಗಿಲ್ಲ ಅಪ್ಪ, ಅವರಿಗೆ ಸ್ವಲ್ಪ ಸುಧಾರಿಸ್ಕೊಳ್ಳಿ ಇರು ಅಂತ ಹೇಳಿ ಫಸ್ಟ್ ನೋಡೋಣ, ಫಸ್ಟ್ ನೀರು ಕುಡೀರಿ ಅಂತ ಹೇಳ್ಬಿಟ್ಟು ಅವನಿಗೂ ತುಂಬ ನೀರು ಕುಡಿಸ್ತಾ ಇರ್ತಾರೆ. ಈ ಕಡೆ ಪೂಜಾನೂ ಕೂಡ ಕೇಳ್ತಾ ಇರ್ತಾಳೆ, ಏನಾಯಿತು ಕಿಶನ್ ಅವರೇ, ಏನಾಯಿತು ನಿಮಗೆ ಅಂತ ಪೂಜಾನೂ ಕೂಡ ಕೇಳ್ತಿರ್ಬೇಕಾದ್ರೆ ಏನೇನು ತಲೆ ಸುತ್ತ ಬಿದ್ದರೆ ಅಳಿ ಅಂದರೆ ಏನಾಯ್ತಾದರೂ ಹೇಳಿ ಅಂತ ಕೇಳ್ತಿರ್ಬೇಕಾದ್ರೆ ಭಾಗ್ಯ ಅವ್ರನ್ನ ಹಾಸ್ಪಿಟಲಿಗೆ ಕರ್ಕೊಂಡು ಹೋಗೋಣ ಅಂತ ಹೇಳಿ ಹೇಳ್ತಿರ್ಬೇಕಾದ್ರೆ ಬೇಡ ಅತ್ತೆ, ಹಾಸ್ಪಿಟ್ಲಿಗೆ ಹೋಗೋದೇನು ಬೇಡ, ಅವರಿಗೆ ಸ್ವಲ್ಪ ಏನಾದರೂ ತಿನ್ನೋಕೆ ಏನಾದರೂ ಕೊಟ್ಟರೆ ಸರಿ ಆಗ್ಬೋದು, ಅವ್ರು ನೆನ್ನೆ ನೈಟಿಂದ ಏನೂ ತಿಂದಿಲ್ಲ ಅಂತ ಹೇಳಿ ಹೇಳ್ತಿರ್ಬೇಕಾದ್ರೆ ಹೌದಾ ಇವ್ರನ್ನ ಯಾಕೆ ನೆನ್ನೆ ನೈಟಿಂದ ಏನೂ ತಿಂದಿಲ್ವ, ಏನು ಹೇಳ್ತಿದ್ಯಾ ಭಾಗ್ಯ ನೀನು ಅಂತ ಅವರಪ್ಪ ಕೇಳಿದಾಗ ಹ್ಞೂನಪ್ಪ, ಅವರು ಕೂಡ ಬೆಳಗ್ಗೆಯಿಂದ ಏನೂ ತಿಂದಿಲ್ಲ ನೆನ್ನೆಯಿಂದನೂ, ಯಾಕಂದರೆ ಇವಾಗ ತುಲಾಭಾರ ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು ಅವರು ಕೂಡ ವರ್ಕೌಟ್ ಎಲ್ಲ ಮಾಡಿ ಅವರು ಕೂಡ ಉಪವಾಸ ಇದ್ದರು 2 ದಿನದಿಂದ. ವೆಯ್ಟ್ ಲಾಸ್ ಆದರೆ ನಮಗೂ ಸ್ವಲ್ಪ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅವರು ಕೂಡ ಏನೂ ಊಟ ಮಾಡಿಲ್ಲ ಅಂತ ಹೇಳಿದಾಗ ಯಾಕೆ ಕಿಶನ್ ಅವರು ಈ ಥರ ಎಲ್ಲ ಮಾಡಿದ್ರು ನೀವು ಅಂತ ಹೇಳ್ಬಿಟ್ಟು ಪೂಜಾ ಕೂಡ ಕೇಳ್ತಿದ್ದಾರೆ. ಎಲ್ಲ ನಮಗೋಸ್ಕರ, ನಮಗೆ ಒಳ್ಳೇದಾಗಲಿ ಅಂತ ಹೇಳ್ಬಿಟ್ಟು ಅವರು ಕೂಡ ಈ ಥರ ಮಾಡಿದ್ದು ಅಂತ ಹೇಳಿ ಈ ಕಡೆ ಭಾಗ್ಯ ಹೇಳ್ತಿರ್ಬೇಕಾದ್ರೆ ನಾವು ಮಾಡಿರೋ ಪ್ಲ್ಯಾನೆಲ್ಲ ಇವನು ಉಲ್ಟಾ ಮಾಡ್ತಾ ಇದ್ದಾರೆ, ನಾನು ಅಂದ್ಕೊಂಡಂಗೆ ಏನೂ ಆಗ್ತಿಲ್ಲ ಅಂತ ಅವ್ರ ಅತ್ತೆ ಕೂಡ ಅವ್ರ ಮನಸ್ಸಲ್ಲಿ ಅಂದ್ಕೊತಾ ಇದ್ದರೆ ಈ ಕಡೆ ಭಾಗ್ಯ ಇದ್ದರು ನಮಗೋಸ್ಕರ ಇದೆಲ್ಲ ಮಾಡಬೇಕನ್ನೋ ಅವಶ್ಯಕತೆ ಇತ್ತಾ, ನಾವು ಹಿಂಗಿದ್ರು ಮಾಡಿಸ್ತಿದ್ವಿ, 2 ದಿನಕ್ಕೋಸ್ಕರ ಹಿಂದಕ್ಕೆ ಉಪವಾಸ ಮಾಡಿದ್ರೆ ನೀವು ನೋಡಿ ಇವಾಗ ನಿಮಗೆ ತೊಂದರೆ ಆಗ್ತಿದೆ, ನಿಮಗೆ ತಲೆ ಸುತ್ತ ಬೀಳೋ ಥರ ಆಗ್ತಿದೆ, ಹೊಟ್ಟೆಗೆ ಏನಾದರೂ ತಿನ್ನಿ ಅವಾಗೆಲ್ಲ ಆರಾಮಾಗುತ್ತೆ, ಸ್ವಲ್ಪ ಗಾಳಿ ಬಿಡಿ, ಹಾಸ್ಪಿಟ್ಲಿಗೆ ಹೋಗೋದೇನು ಬೇಡ, ಎಲ್ಲ ಸರಿಯಾಗುತ್ತೆ ಅತ್ತೆ, ಸ್ವಲ್ಪ ಊಟ ಕೊಟ್ಟರೆ ಸರಿ ಆಗುತ್ತೆ ಅಂತ ಹೇಳ್ಬಿಟ್ಟು ಕಿಶನ್ನ ಕೂಡ ಸರಿ ಆಯಿತು ಊಟಕ್ಕೆ ತೊಗೊಂಡೋಗೋಣ ಅಂತೇಳಿ ಊಟಕ್ಕೆ ಕರ್ಕೊಂಡು ಹೋಗೋಣ ಅಂತೇಳಿ ಕಿಶನ್ ಅವ್ರನ್ನ ಎಲ್ಲಾದರೂ ಕರ್ಕೊಂಡು ಹೋಗ್ತಿರ್ಬೇಕು. ನೋಡಿದ್ರೆ ಅತ್ತೆ ನಾವು ಇಷ್ಟೊಂದೆಲ್ಲ ಕಷ್ಟಪಡ್ತಿದ್ರೆ ಇವ್ನು ನೋಡಿದ್ರೆ 2 ದಿನ ಊಟ ಮಾಡ್ದೇ ವರ್ಕೌಟ್ ಮಾಡ್ಕೊಂಡು ಉಪವಾಸ ಮಾಡ್ಕೊಂಡಿದ್ದಾನೆ ಇವನು ಅಂತೇಳಿ ಕನಿಕಾ ಹೇಳ್ತಿರ್ಬೇಕಾದ್ರೆ ಅಲ್ಲೆಲ್ಲ ಪ್ರಸಾದ ಕೊಡ್ತಿರ್ತಾರೆ. ಪ್ರಸಾದ ಅವ್ರು ಕೊಡ್ತಿರೋ ಮಧ್ಯದಲ್ಲಿ ಹೋಗ್ಬಿಟ್ಟು ಸ್ವಲ್ಪ ಅವ್ರಿಗೆ ಹುಷಾರಿಲ್ಲ, ಪ್ರಸಾದ ಬೇಗ ತೊಗೊಂಡು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಭಾಗ್ಯ ಓಡೋಗಿ ಅವನಿಗೆ ಈ ಕಡೆ ಊಟ ತೊಗೊಂಬರೋದಕ್ಕೆ ಅಂತ ಹೇಳ್ಬಿಟ್ಟು ಹೋಗಿ ಪ್ರಸಾದ ತೊಗೊಂಡು ಬಂದು ಕೊಡ್ತಾಳೆ. ನೋಡಿ ಕಿಶನ್ ಅವರೇ, ನೀವು ಇದೆಲ್ಲ ಮಾಡಬೇಕಂತ ಅವಶ್ಯಕತೆ ಇದೆ, ಯಾಕೆ ಇದೆಲ್ಲ ಮಾಡಿದ್ರಿ, ತೊಗೊಳ್ಳಿ ಊಟ ಮಾಡಿ ಅಂತ ಹೇಳಿ ಕೊಡ್ತಾ ಇರ್ಬೇಕಾದ್ರೆ ನೋಡಿದ್ರೆ ಈ ಡ್ರಾಮನೆಲ್ಲ ನೋಡಬೇಕಾ ನಾವು ಅಂತ ಕನಿಕಾ ಹೇಳ್ತಾ ಇರ್ತಾಳೆ. ಈ ಕಡೆ ಅವನಿಗೆ ಊಟ ಮಾಡಿಸೋದಕ್ಕೆ ಅಂತ ಹೇಳ್ಬಿಟ್ಟು ಭಾಗ್ಯನೇ ಕೂಡ ಮುಂದೆ ಹೋಗ್ತಿರ್ಬೇಕಾದ್ರೆ ಮನೆಯವರೆಲ್ಲರೂ ನೋಡಿ ಅದನ್ನು ಖುಷಿ ಪಡ್ತಾರೆ. ಈ ಕಡೆ ಮನೆಯವರೆಲ್ಲ ಖುಷಿ ಪಡ್ತಿರ್ಬೇಕಾದ್ರೆ ಭಾಗ್ಯ ಇದನ್ನೆಲ್ಲ ನೀವೇನು ತಪ್ಪಾಗಿ ತಿಳ್ಕೊಳಕ್ಕೆ ಹೋಗಬೇಡಿ, ನನಗೂ ನೀವು ನನ್ನ ತಂಗಿ ಗಂಡ ಅಂತ ಅನ್ನೋದಕ್ಕಿಂತ ಹೆಚ್ಚಾಗಿ ನನಗೆ ಒಬ್ಬ ಸ್ನೇಹಿತನಾಗಿ ನನಗೆ ತಿನ್ನಿಸ್ತಾ ಇದ್ದೀನಿ, ತಿನ್ನಿ ಏನೂ ಆಗಲ್ಲ ಅಂತ ಹೇಳ್ಬಿಟ್ಟು ಈ ಕಡೆ ಕಿಶನ್ಗೆ ಊಟ ಮಾಡಿಸ್ತಾ ಇರ್ತಾಳೆ. ಪ್ರಸಾದ ತಿನ್ನಿಸ್ತಾ ಇರಬೇಕಾದ್ರೆ ಈ ಕಡೆ ಹೇಳ್ತಾ ಇರ್ತಾಳೆ, ಈ ಕಡೆ ಭಾಗ್ಯನೂ ಕೂಡ ಹೇಳ್ತಾ ಇರ್ತಾಳೆ, ನೀವು ಯಾಕೆ 2 ದಿನಕ್ಕೋಸ್ಕರ ಎಂತಕ್ಕೆ ಡಯಟ್ ಎಲ್ಲ ಮಾಡಿ ಉಪವಾಸ ಎಲ್ಲ ಮಾಡಬೇಕಾಗಿತ್ತು, ಹೇಗಿದ್ರೂ ಮಾಡ್ತಿದ್ವಿ, ಇದು 2 ದಿನಕ್ಕೋಸ್ಕರ ಯಾಕೆ ಇದು ಮಾಡಬೇಕಿತ್ತು ಅಂತಂದರೆ ನೀವು ತೋರಿಸ್ತಿರೋ ಪ್ರೀತಿಗೆ ನನಗೆ ಏನು ಹೇಳಬೇಕಂತನೂ ಗೊತ್ತಾಗ್ತಿಲ್ಲ, ಹೆಂಗೆ ಋಣ ತೀರಿಸ್ಬೇಕು ಅಂತಲೂ ಗೊತ್ತಾಗ್ತಿಲ್ಲ, ನೀವು ಊಟ ಮಾಡಿಸ್ತಿದ್ರೆ ನನಗೆ ನನ್ನ ಅಮ್ಮನೇ ನನಗೆ ನೆನಪಾಗ್ತಿತ್ತು, ಅವರು ಕೂಡ ಪ್ರತಿ ಸರಿ ನನಗೆ ಊಟ ಮಾಡಿಸ್ತಿರ್ಬೇಕಾದ್ರೆ ನನಗೇನಾದರೂ ಕೆಮ್ಮು ಹತ್ತಿದಾಗ ಅವ್ರು ತುಂಬ ಗಾಬರಿ ಆಗ್ತಿದ್ರು, ಇವಾಗ ಹೇಗೆ ನೀವು ಗಾಬರಿ ಆಗ್ತಿದ್ರೋ ಹಾಗೆ, ಇದನ್ನೆಲ್ಲ ನೋಡಿದ್ರೆ ನನಗೆ ತುಂಬ ಖುಷಿ ಆಗ್ತಿದೆ, ನನಗಿಂತ ಒಳ್ಳೆ ಫ್ಯಾಮಿಲಿ ಸಿಗುತ್ತೆ ಅಂತ ನಾನು ಕೂಡ ಅಂದ್ಕೊಂಡೇ ಇರಲಿಲ್ಲ ಅಂತ ಹೇಳಿ ಕಿಶನ್ ಕೂಡ ಹೇಳ್ತಿರ್ಬೇಕಾದ್ರೆ ಅಯ್ಯೋ ಇಷ್ಟೊಂದೆಲ್ಲ ದೊಡ್ಡ ಮಾತೆಲ್ಲ ಯಾಕೆ ಆಡ್ತಿದೆ ಕಿಶನ್ನು, ಯಾರಿಗೂ ಆಗಿ ಬರಲ್ಲ ಆಯಿತಾ, ನೀನು ಕೊನೆ ತನಕ ನನ್ನ ತಂಗಿನ ಚೆನ್ನಾಗಿ ನೋಡ್ಕೊತೀಯ ಅನ್ನೋ ನಂಬಿಕೆ ನನಗಿದೆ, ಅದ್ರಲ್ಲಿ ಎಷ್ಟೇ ಕಷ್ಟ ಬಂದರೂ ನಾನು ಕೂಡ ಇದನ್ನೆಲ್ಲ ಸಹಿಸ್ತೀನಿ ಅಂತ ಹೇಳಿ ಕಡೆ ಭಾಗ್ಯ ಕೂಡ ಹೇಳ್ತಿರ್ಬೇಕಾದ್ರೆ ಈ ಕಡೆ ಕನ್ನಿಕಾ ನಿಂತಿರೋಳಪ್ಪ ಈ ಡ್ರಾಮನೆಲ್ಲ ಮತ್ತೆ ನೋಡೋದಕ್ಕಾಗಲ್ಲ, ಇವನು ಬೇರೆ ತಾಯಿ ಸೆಂಟಿಮೆಂಟ್ ಎಲ್ಲ ಹೊಡಿತಿದ್ದಾನೆ ಅಂತ ಹೇಳಿದಾಗ ಸುಮ್ಮನೆ ಇರು ಕನ್ನಿಕಾ, ನೀನೇನು ಮಾತಾಡಬೇಡ ಅಂತ ಈ ಕಡೆ ಅವ್ರ ಅತ್ತನೂ ಕೂಡ ಅವರಿಗೆ ಹೇಳ್ತಾ ಇರ್ತಾರೆ. ಸರಿ ಅಂತ ಹೇಳ್ಬಿಟ್ಟು ಈ ಕಡೆ ಭಾಗ್ಯನೂ ಕೂಡ ಅವನಿಗೆ ಮತ್ತೆ ಊಟ ತಿನ್ನಿಸ್ತಾ ಇರ್ತಾರೆ. ಎಲ್ಲರೂ ಕೂಡ ಆರಾಮಾಗಿ ಊಟ ಮಾಡುವಂಪ, ನೀನು ಗಾಬರಿ ಮಾಡಬೇಡ, ನೆಕ್ಸ್ಟ್ ಟೈಮಿಂದ ಈ ಥರ ಎಲ್ಲ ಏನೂ ಮಾಡೋದಕ್ಕೆ ಹೋಗ್ಬೇಡ ನೀನು ಅಂತ ಹೇಳ್ಬಿಟ್ಟು ಹೇಳ್ತಿರ್ಬೇಕಾದ್ರೆ ಅವನಿಗೂ ಕೂಡ ಈ ಥರ ಮತ್ತೆ ಕೆಮ್ಮಾದಾಗ ಮತ್ತೆ ನೀರು ಕುಡಿಸಿ ಅವನಿಗೆಲ್ಲನೂ ಸಮಾಧಾನ ಮಾಡ್ತಾ ಇರ್ತಾರೆ. ನಾವು ಮಾಡಿರೋ ಪ್ಲ್ಯಾನ್ ಎಲ್ಲ ಉಲ್ಟಾ ಹೊಡಿತಾ ಇದೆಯಲ್ಲ ಇವನಿಂದ ಅಂತ ಹೇಳ್ಬಿಟ್ಟು ಅವ್ರ ಅತ್ತೆನೂ ಕೂಡ ಕನಿಕಾಗೆ ಹೇಳ್ತಾ ಇರ್ತಾರೆ. ಇನ್ನೇನು ಮತ್ತೆ ಇವ್ನಿಗೆ ಬೇಕಿತ್ತು, ಇವನಿಗೆ 2 ದಿನ ಡಯಟ್ ಮಾಡಿ ಉಪವಾಸ ಇರೋದೆಲ್ಲ ಬೇಕಿತ್ತಾ ಅಂತ ಅವಳು ಕೂಡ ಈ ಕಡೆ ಕನಿಕಾ ಕೂಡ ಹೇಳ್ತಾ ಇರ್ತಾಳೆ. ಸರಿ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಸರಿ ಆಯಿತು ಮನೆಗೆ ಹೋಗೋಣ ಬನ್ನಿ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಅಲ್ಲಿಂದ ಮನೆಗೆ ಹೊರಡ್ತಾರೆ. ಅದೇ ಟೈಮ್ಗೆ ಈ ಕಡೆ
ಶ್ರೇಷ್ಠ ತಾಂಡವ್‌ಗೋಸ್ಕರ ವೆಯ್ಟ್ ಮಾಡ್ಕೊಂಡು ಕೂತಿರ್ಬೇಕಾದ್ರೆ ತಾಂಡವ್ ಕೂಡ ಅವಳ ಜೊತೆ ಬಂದ್ಬಿಟ್ಟು, "ಏನು ಗೊತ್ತಾ ನಿಂಗೊಂದು ಗುಡ್ ನ್ಯೂಸ್ ಹೇಳ್ತಿದ್ದೀನಿ ಗೊತ್ತಾ, ನಾನು ಅಂದ್ಕೊಂಡಿದ್ದಂಗೆ ಪ್ರಾಜೆಕ್ಟ್ ಮಾಡ್ತಿದ್ದೀನಲ್ಲ, ಅದಕ್ಕೆ ಇನ್ವೆಸ್ಟ್ ಮಾಡೋದಕ್ಕೆ ಒಬ್ಬರು ರೆಡಿಯಾಗಿದ್ದಾರೆ. ಅವರಿಗೋಸ್ಕರ ನಾನು ಏನು ಮಾಡೋಕ್ಕೂ ರೆಡಿ ಇದ್ದೀನಿ. ಅದು ಇನ್ವೆಸ್ಟನ್ನು ಮಾಡಿ ನಾನು ಒಂದು ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಿ ನಾನು ಫುಲ್ ಸಕ್ಸಸ್‌ಫುಲ್ ಮ್ಯಾನ್ ಆಗಬೇಕು ಅಷ್ಟೇ ಶ್ರೇಷ್ಠ. ನನಗೇನು ಬೇಕಾಗಿಲ್ಲ. ನನಗೆ ಅಷ್ಟೇ ಬೇಕಾಗಿರೋದು. ನಾನು ಅಂದ್ಕೊಂಡೇ ಇರಲಿಲ್ಲ ಇಷ್ಟು ದೊಡ್ಡ ಇನ್ವೆಸ್ಟ್ಮೆಂಟ್ ಅವ್ರು ಸಿಗ್ತಾರೆ ನನಗೆ ಅಂತ. ನನಗೆ ಎಷ್ಟು ಹ್ಯಾಪಿ ಆಗಿದ್ದೀನಿ ಗೊತ್ತಾ, ನಾನು ಹ್ಯಾಪಿನ ಹೇಳ್ಕೊಳಕ್ಕಾಗಲ್ಲ, ಅಷ್ಟು ಹ್ಯಾಪಿಯಾಗಿದ್ದೀನಿ ಅಂತ ಹೇಳ್ಬಿಟ್ಟು ಈ ಕಡೆ ಶ್ರೇಷ್ಠನಿಗೆ ಹೇಳ್ಬಿಟ್ಟು ಅವ್ರ ತಾಂಡವ್ ಕೂಡ ಅಲ್ಲಿಂದ ಹೊರಟೋಗ್ತಾರೆ. ಶ್ರೇಷ್ಠಗೆ ಯಾಕೆ ಇವನು ಈ ಥರ ಎಲ್ಲ ಹಾಡ್ತಿದ್ದಾನೆ ಅಂತ ಹೇಳ್ಬಿಟ್ಟು ಈ ಕಡೆ ಶ್ರೇಷ್ಠಗೂ ಕೂಡ ಒಂದು ಕಡೆ ಡೌಟ್ ಹೊಡಿತಾ ಇರುತ್ತೆ. ಈ ಕಡೆ ಆದಿತ್ಯ ಕೂಡ ಹೇಳ್ತಿರ್ತಾನೆ, ಯಾಕೆ ಬೇಕಿತ್ತು ನಿನಗೆ, ಆರಾಮಾಗಿ ಊಟ ಮಾಡ್ಕೊಂಡು ಹೋಗೋದಕ್ಕಾಗಲ್ವಾ ನಿನಗೆ ಅಂತ ಹೇಳಿರ್ಬೇಕಾದ್ರೆ, ಅಯ್ಯೋ ಇವ್ರು ಮಾಡ್ತಿರೋದಕ್ಕೆಲ್ಲನೂ ಅವರು ಡ್ರಾಮನ ಜೊತೆ ಸೇರಿಕೊಂಡು ಇಬ್ಬರು ಸರಿಯಾಗಿ ಡ್ರಾಮಾ ಆಡ್ತಿದ್ದಾರೆ ಅಣ್ಣ ಅಂತ ಹೇಳಿ ಈ ಕಡೆ ಕನಿಕಾ ಹೇಳ್ತಿರ್ಬೇಕಾದ್ರೆ, ಶಟಪ್ ಕನಿಕಾ, ಯಾವ ಟೈಮಲ್ಲಿ ಏನು ಮಾತಾಡ್ಬೇಕಂತ ನಿನಗೆ ಗೊತ್ತಿಲ್ವಾ ಅಂತ ಹೇಳಿ ಈ ಕಡೆ ಕಿಶನ್ ಕೂಡ ಹೇಳ್ತಿರ್ತಾರೆ. ಏನು ಹೇಳಬೇಕು, ಈ ತಲೆ ಸುತ್ತ ಬೀಳೋದಂತೆ, ಅವ್ರು ಬಂದು ಹಿಂಗೆ ಊಟ ಮಾಡಿಸೋದಂತೆ, ಅಮ್ಮ ಸೆಂಟಿಮೆಂಟ್ ಅಂತೆ, ಇದೆಲ್ಲ ನೋಡೋಕ್ಕೆ ಓ ಮೈ ಗಾಡ್ ಆಗೋದೇ ಇಲ್ಲ ಅಂತೇಳಿ ಈ ಕಡೆ ಹೇಳ್ತಿರ್ಬೇಕಾದ್ರೆ, ಜಸ್ಟ್ ಶಟಪ್, ಅವ್ರ ಬಗ್ಗೆ ಮಾತಾಡೋ ಯೋಗ್ಯತೆ ನಿನಗಿಲ್ಲ, ಅವ್ರ ಬಗ್ಗೆ ಮಾತಾಡೋಕ್ಕೆ ನಿನಗೆ ಇಷ್ಟ ಇಲ್ಲ ಅಂತಂದರೆ ನೀನು ದಯವಿಟ್ಟು ಮಾತಾಡೋಕ್ಕೆ ಹೋಗಬೇಡ ಅಂತ ಹೇಳ್ತಿರ್ತಾರೆ. ಅಂಥ ಫ್ಯಾಮಿಲಿ ಸಿಗೋಕ್ಕೆ ನಾವು ಎಷ್ಟು ಪುಣ್ಯ ಮಾಡಿದ್ದೀವಿ ಗೊತ್ತಾ, ಅವರು ಯಾವುದೇ ಭೇದ ಭಾವ ಇಲ್ಲದೇ ನನಗೆ ಆ ಥರ ಎಲ್ಲ ಕೇರ್ ಮಾಡ್ತಿದ್ದಾರೆ. ಯಾರಾದರೂ ಇಷ್ಟು ದಿನ ಆದರೂ ನನಗೆ ಆ ಥರ ಕೇರ್ ಮಾಡಿದ್ದಾರೆ ಅಂದರೆ ಅವ್ರು ನನ್ನ ತಾಯಿ ಥರ ನೋಡ್ಕೊಂಡಿದ್ದಾರೆ ಅಂತ ಹೇಳ್ತಿರ್ಬೇಕಾದ್ರೆ, ಈ ಕಡೆ ಅವ್ರ ಅತ್ತೆಗೆ ಒಂದು ಕಡೆ ಎಲ್ಲೋ ಫೀಲ್ ಆಗ್ತಿರುತ್ತೆ. ಅವ್ರ ಅತ್ತೆನೂ ಕೂಡ ತಾಯಿ ಬಗ್ಗೆ ಎಲ್ಲ ಮಾತಾಡಿರೋದಕ್ಕೆಲ್ಲ ಜಸ್ಟ್ ಶಟಪ್, ನೀನು ಅವ್ರ ಬಗ್ಗೆ ಮಾತಾಡಬೇಡ ಅಷ್ಟೇ ಅಂತ ಹೇಳ್ಬಿಟ್ಟು ಕಿಶನ್ ಕೂಡ ಅಲ್ಲಿಂದ ಹೊರಟೋಗ್ತಾನೆ. ಈ ಕಡೆ ಕನ್ನಿಕಾಗೆ ಬೈದ್ಬಿಟ್ಟು, ಇವನು ಯಾಕೆ ಹಿಂಗೆ ಬೈತಿದ್ದಾನೆ, ಏನಾಯಿತು, ಅಲ್ಲ ನಿನ್ಗೆ ಏನು ಮಾತಾಡಬೇಕಂತ ಗೊತ್ತಾಗಲ್ವಾ ನಿನಗೆ ಅಂತೇಳಿ ಈ ಕಡೆ ಕನ್ನಿಕಾ ಅಕ್ಕನೂ ಕೂಡ ಬೈತಿರ್ಬೇಕಾದ್ರೆ, ನನ್ನ ಅಕ್ಕನೂ ಕೂಡ ಹೀಗೆ ಅವಳನ್ನ ತುಂಬ ಪ್ರೀತಿಯಿಂದ ನೋಡ್ಕೊಂಡಿದ್ದಾರೆ, ಅವ್ನಿಗೊಂಚೂರು ಏನಾದರೂ ಆದರೆ ಅವರು ತುಂಬ ಗಾಬರಿ ಆಗ್ತಿದ್ರು ಅಂತ ಹೇಳ್ತಿರ್ಬೇಕಾದ್ರೆ, ಅತ್ತೆ ನೀವು ಇದ್ರ ಬಗ್ಗೆ ಎಲ್ಲ ಏನು ಯೋಚನೆ ಮಾಡಿ, ಎಲ್ಲ ಆರಾಮಾಗುತ್ತೆ, ಮದುವೆ ಆಗೋ ತನಕ ಅಷ್ಟೇ ಅಂತೇಳಿ ಹೇಳ್ತಿರ್ಬೇಕಾದ್ರೆ, ಏನೋ ಎಲ್ಲ ದೇವ್ರು ಇಟ್ಟಂಗೆ ಆಗಲಿ ಅಂತ ಹೇಳಿ ಈ ಕಡೆ ಅವ್ರ ಅತ್ತೆನೂ ಕೂಡ ಹೇಳ್ತಾ ಇರ್ತಾರೆ. ಇದೆಲ್ಲ ಸುಮ್ಮನೆ ಡ್ರಾಮಾ ಅಕ್ಕ, ನೀನು ಇದ್ರ ಬಗ್ಗೆ ಎಲ್ಲ ನಂಬೋದಕ್ಕೆ ಹೋಗಬೇಡ. ಅವ್ರ ಮಗಳು ಅವ್ರು ಯಾಕೆ ಗೊತ್ತಾ ಇಷ್ಟೊಂದೆಲ್ಲ ತುಲಾಭಾರ ಮಾಡಿ ಮಾಡಿಸ್ತಿರೋದು ಗೊತ್ತಾ, ಹೇಗಿದ್ರು ಅವ್ರ ಮಗಳು ಇಲ್ಲಿಗೆ ಬರ್ತಾಳಲ್ಲ, ಅವಾಗೆಲ್ಲನೂ ಲೂಟಿ ಮಾಡ್ಕೊಂಡು ಹೋಗೋದಕ್ಕೆ ಅಂತ ಹೇಳ್ಬಿಟ್ಟು ಇಷ್ಟನ್ನೆಲ್ಲ ಬೇಕು ಅಂತ ಸಾಲ ಸೋಲ ಮಾಡ್ಕೊಂಡು ಈ ಥರ ಮಾಡ್ತಿರೋದು ಅಂತ ಅನ್ಬೇಕಾದ್ರೆ, ಅವ್ರ ಫ್ಯಾಮಿಲಿ ಬಗ್ಗೆ ಮಾತಾಡಬೇಡ, ನೀನು ಸುಮ್ಮನೆ ಹೀರೋ, ನಿನಗೆ ಏನು ಗೊತ್ತು ಅಂತ ನೀನು ಮಾತಾಡ್ತಿದ್ಯಾ ಅಂತ ಅವ್ರ ಅಕ್ಕನೂ ಕೂಡ ಬೈತಾ ಇರ್ತಾರೆ. ಅವ್ರ ಅಕ್ಕ ಅಲ್ಲಿ ಹೋದ್ಮೇಲಿಂದ, ಓ ಮೈ ಗಾಡ್ ಇವ್ರಿಗೆಲ್ಲರಿಗೂ ಮೋಡಿ ಮಾಡಿಬಿಟ್ಟಿದ್ದಾಳೆ, ಚೆನ್ನಾಗಿ ಬ್ರೈನ್ ವಾಶ್ ಮಾಡಿಬಿಡ್ತಾಳೆ ಈ ಭಾಗ್ಯ ಅಂತ ಹೇಳ್ತಿರ್ಬೇಕಾದ್ರೆ, ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ, ನೆಕ್ಸ್ಟ್ ಪ್ಲ್ಯಾನು ಅಂತ ಹೇಳ್ಬಿಟ್ಟು ಅವ್ರ ಅತ್ತೆ ಕೇಳ್ತಿರ್ಬೇಕಾದ್ರೆ, ಅದೇ ಟೈಮ್ಗೆ ಆದಿತ್ಯ ಕೂಡ ಅಂತ ಹೇಳ್ತಿರ್ತಾನೆ, ನನಗೂ ಗೊತ್ತಾಗ್ತಿಲ್ಲ, ಏನಾದರೂ ಒಂದು ದೊಡ್ಡ ಪ್ಲ್ಯಾನ್ ಮಾಡಲೇಬೇಕು ಇದನ್ನು ಅಂತ ಹೇಳಿ ಆದಿತ್ಯ ಕೂಡ ಹೇಳ್ತಿರ್ಬೇಕಾದ್ರೆ, ಇಲ್ಲಿ ತಾಂಡವು ಒಂದು ಪ್ರಾಜೆಕ್ಟಿಗೋಸ್ಕರ ಎಲ್ಲನೂ ಕೂಡ ರೆಡಿ ಮಾಡಿಬಿಟ್ಟು ಮೇಲ್ ಮಾಡಿರ್ತಾನೆ ಆದಿತ್ಯಂಗೆ ಅದೇ ಟೈಮಿಗೆ ಕಾಲ್ ಮಾಡಿಬಿಟ್ಟು, ಸರ್ ನೀವು ಅಂದ್ಕೊಂಡಾಗೆ ನೆಕ್ಸ್ಟ್ ಏನೋ ಒಂದು ಚೇಂಜಸ್ ಎಲ್ಲ ಮಾಡಿದ್ದೀನಿ ಪ್ರಾಜೆಕ್ಟಲ್ಲಿ, ಅದೇನು ಚೇಂಜಸ್ ಆಗಿದೆ ಅಂತ ನೋಡಿ ಹೇಳಿ, ಇನ್ನೇನಾದರೂ ಚೇಂಜಸ್ ಬೇಕಾದರೆ ಹೇಳಿ ಅಂತ ಕೇಳ್ತಿರ್ಬೇಕಾದ್ರೆ, ಹೌದಾ ಸರಿ ಆಯಿತು ನೋಡ್ತೀನಿ ಇರಿ ಅಂತ ಆದಿತ್ಯ ಕೂಡ ಹೇಳ್ದಾಗ, ತುಂಬ ಚೆನ್ನಾಗಿದೆ ತಾಂಡವ್, ನೀವು ಅಂದ್ಕೊಂಡಿದ್ದಕ್ಕಿಂತ ಇನ್ನೂ ಜಾಸ್ತಿ ಸಖತ್ತಾಗಿ ಮಾಡಿದ್ದೀರಾ, ನೆಕ್ಸ್ಟ್ ನಾನು ನಿಮಗೆ ನಾಳೆ ಕಾಲ್ ಮಾಡಿ ಹೇಳ್ತೀನಿ, ನಾಳೆ ಮೀಟ್ ಮಾಡೋಣ ಅಂತೇಳಿ ತಾಂಡವ್ಗೆ ಹೇಳ್ತಾ ಇರ್ತಾನೆ. ಹೌದು ಸರ್, ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಿ ಈ ಕಡೆ ತಾಂಡವ್ ಕೂಡ ಹೇಳ್ತಾ ಇರ್ತಾನೆ. ಸರಿ ಓಕೆ, ನೆಕ್ಸ್ಟ್ ಇದೇ ಥರ ಪ್ರಾಜೆಕ್ಟ್ ಏನಾದರೂ ಇದ್ದರೆ ನಾನು ನಿಮಗೆ ಹೇಳ್ತೀನಿ, ನೆಕ್ಸ್ಟು ಇದು ತುಂಬ ಚೆನ್ನಾಗಿದೆ, ನನಗೆ ಇಷ್ಟ ಆಯಿತು, ನೆಕ್ಸ್ಟ್ ನಾನು ನಿಮಗೆ ಅದೇ ಹೇಳಿದ್ನಲ್ಲ ಕಾಲ್ ಮಾಡ್ತೀನಿ ಅಂತ ಹೇಳಿ ಅಂದಾಗ, ಅದಕ್ಕೆ ತಾಂಡವ್ಗೆ ತುಂಬ ಖುಷಿ ಆದಾಗ, ನೆಕ್ಸ್ಟ್ ನನಗೆ ಇನ್ವೆಸ್ಟ್ಮೆಂಟ್ ತುಂಬ ಚೆನ್ನಾಗಿರೋರು ಸಿಕ್ಕಿದ್ದಾರೆ, ನನ್ನ ಲೈಫಲ್ಲಿ ತುಂಬ ಸೆಟ್ಲ್ ಆಗ್ತೀನಿ ಅಂದ್ಕೊಂಡಂಗೆ ಆಗ್ತೀನಿ ಅಂತ ಹೇಳಿ ತಾಂಡವ್ ತುಂಬ ಖುಷಿಯಾಗಿರ್ತಾರೆ ಅವನಿಗೆ ಈ ಪ್ರಾಜೆಕ್ಟ್ ಸಿಕ್ಕಿರೋದಕ್ಕೆ, ಈ ಪ್ರಾಜೆಕ್ಟ್ ತುಂಬ ಸಕ್ಸಸ್ ಆಗ್ತಿರೋದಕ್ಕೆ. ಈ ಕಡೆ ವೆಜಿಟೇಬಲ್ ಅಂದರೆ ತರಕಾರಿ ಮಾರ್ಕೆಟ್ಗೆ ಅಂತ ಹೇಳ್ಬಿಟ್ಟು ಈ ಕಡೆ ಪೂಜಾ ಅಮ್ಮ ಮತ್ತು ಫ್ರೆಂಡು ಎಲ್ಲರೂ ಹೋದಾಗ, ಪೂಜೆಗೆ ಅಂತ ಒಳ್ಳೆ ಗಂಡು ಸಿಕ್ಕಿದ್ದಾರೆ ಅಲ್ವಾ ಅಕ್ಕ ಅಂತೇಳಿ ಅವರು ಕೂಡ ಹೇಳ್ತಿರ್ಬೇಕಾದ್ರೆ, ಹೌದು ನೀವು ತುಲಾಭಾರ ಮಾಡಿಸ್ಬೇಕಾದ್ರೆ ತುಂಬ ಕಷ್ಟ ಆಗಲಿಲ್ಲ ಅಂತೇಳಿ ಕೇಳಿದಾಗ, ನೆಕ್ಸ್ಟ್ ಹೆಂಗಿದ್ರು ಅವ್ರ ಮನೆಗೆ ಹೋಗ್ತಾರಲ್ಲ, ಏನೂ ಆಗಲ್ಲ ಬಿಡು ಅಂತ ಹೇಳ್ತಿರ್ಬೇಕಾದ್ರೆ, ಕನಿಕಾ ಹೇಳ್ದಂಗೆ ಆಯ್ತು, ಇವರು ತುಂಬ ಒಳ್ಳೆ ಜನ ಅಲ್ಲ ಇವರು ಅಂತ ಹೇಳ್ಬಿಟ್ಟು ಆದಿತ್ಯ ಕೂಡ ಅದೇ ರೋಡಲ್ಲಿ ಹೋಗ್ತಿರ್ಬೇಕಾದ್ರೆ ಈ ಮಾತನ್ನೆಲ್ಲ ಅವನು ಕೂಡ ಕೇಳಿಸ್ಕೊತಾ ಇರ್ತಾನೆ. ಈ ಕಡೆ ನೀನು ತುಂಬ ಅದೃಷ್ಟ ಬಿಡಿ ಆ ಥರ ಹಳ್ಳಿ ಸಿಕ್ಕಿರೋದಕ್ಕೆ ಅಂತ ಹೇಳ್ತಿರ್ಬೇಕಾದ್ರೆ, ಹೌದು ಹೆಂಗಿದ್ರು ನಾವು ಇಷ್ಟೊಂದೆಲ್ಲ ಕಷ್ಟಪಡ್ತಾಯಿದ್ದೀವಿ ಅಂದರೆ ನಾವು ಪೂಜೆಗೋಸ್ಕರ ಅಲ್ವಾ, ಪೂಜೆ ಹೇಗಿದ್ರು ಅವ್ರ ಮನೆಗೆ ಹೋಗ್ತಾಳಲ್ವ, ಹಂಗಿದ್ರೆ ನಮಗೇನು ಕಷ್ಟ ಆಗಲ್ಲ ಬಿಡು ಅಂತ ಈ ಕಡೆ ಭಾಗ್ಯ ಅಮ್ಮ ಹೇಳ್ತಿರ್ಬೇಕಾದ್ರೆ, ಇದನ್ನೆಲ್ಲ ಕೇಳಿಸ್ಕೊಂಡಿದ್ದೆ ಈ ಕಡೆ ಆದಿತ್ಯ ಕೂಡ ಕನ್ನಿಕಾ ಹೇಳಿದಾಗ 100% ಇವರಿಗೆ ಬೇರೆ ಫ್ಯಾಮಿಲಿನೇ ಅಂತ ಹೇಳಿ ಅಂದ್ಕೊತಾ ಇರ್ತಾನೆ. ಅದನ್ನ ಟೈಮ್ಗೆ ಈ ಕಡೆ ಆದಿತ್ಯ ಇರೋದು ನೋಡಿಬಿಟ್ಟು, ಅಳಿಯಂದ್ರು ಬೀಗರು ಇಲ್ಲಿ ಯಾಕಿದ್ದೀರಾ ಬನ್ನಿ ಅಂತ ಹೇಳಿ ಕರೆಯೋಕ್ಕೆ ಅಂತ ಹೋದಾಗ, ಏನಿಲ್ಲ ನಾನು ಸ್ವಲ್ಪ ಕೆಲಸದ ಮೇಲೆ ಆಚೆ ಹೋಗಿದ್ದೆ, ನೀವು ಇರೋದು ನೋಡಿದ್ರೆ ನನ್ನ ಗಾಡಿ ನಿಲ್ಲಿಸ್ದೆ ಅಷ್ಟೇ ಅಂತ ಹೇಳ್ತಿರ್ತಾನೆ. ಸರಿ ಮನೆ ಹತ್ರನೇ ಇದೆ ಬನ್ನಿ ಅಂತ ಹೇಳಿ ಕರಿತಿರ್ಬೇಕಾದ್ರೆ,
ಇಲ್ಲ ಇಲ್ಲ ನಂಗೆ ಬೇರೆ ಕೆಲಸ ಇದೆ, ನಾನು ಇಲ್ಲಿಂದ ಹೊರಡ್ತೀನಿ ಅಂತ ಹೇಳ್ಬಿಟ್ಟು ಆದಿತ್ಯ ಕೂಡ ಅಲ್ಲಿಂದ ಹೊರಡ್ತಾನೆ. ಈ ಕಡೆ ಕುಸುಮ ಮತ್ತು ಅವ್ರ ಯಜಮಾನ್ರು ಇಬ್ಬರು ಕೂಡ ಮಾತಾಡ್ಕೊಂಡು ನಿಂತಿರ್ಬೇಕಾದ್ರೆ ಅದೇ ಟೈಮ್ಗೆ ಈ ಕಡೆ ಭಾಗ್ಯ ಬಂದು ಕಾಫಿ ಕೊಟ್ಟು ಹೇಳ್ತಾಳೆ ಅವ್ರ ಮಾವಂಗೆ, ಮಾವ ಇನ್ವಿಟೇಷನ್ ಕಾರ್ಡು ಪ್ರಿಪ್ರೇಷನ್ ಮಾಡೋದಕ್ಕೆ ರೆಡಿ ಮಾಡಿದ್ದೀನಿ, ಎಲ್ಲನೂ ಬರೆದಿದ್ದೀನಿ, ಅದ್ರಲ್ಲಿ ಏನೇನಿದ್ರು ಮಿಸ್ಟೇಕ್ ಇದೆ ಚೆಕ್ ಮಾಡಿ ಹೇಳಿ ನನಗೆ ಅಂತ ಹೇಳ್ತಾರೆ. ಸರಿ ಅಮ್ಮ ಹೋಗಿ ತೊಗೊಂಬಾ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸರಿ ನಿಮ್ಮ ಅಮ್ಮನೂ ಕರಿ ಒಂದ್ಸಲ ಇಬ್ಬರು ಒಟ್ಟಿಗೆ ನೋಡಿ ಡಿಸೈಡ್ ಮಾಡೋಣ ಅಂತ ಅಂದಾಗ ಅಮ್ಮ ಎಲ್ಲಿದೆಯಾ ಅಂತ ಹೇಳಿ ಕರಿತಿರ್ಬೇಕಾದ್ರೆ ಅದೇ ಟೈಮ್ಗೆ ಈ ಕಡೆ ಅವ್ರ ಅಮ್ಮನೂ ಕೂಡ ಬರ್ತಾರೆ. ಅಮ್ಮ ಕಾರ್ಡ್ನಕ್ಕೆ ಏನೇನು ಬರೆಸ್ಬೇಕು ಅಂತ ಎಲ್ಲ ಬರೆಸಿದ್ದೀನಿ, ಏನೇನಾದರೂ ಮಿಸ್ಟೇಕ್ ಇದೆ ಅದು ನೋಡಿಬಿಟ್ಟು ಹೇಳಮ್ಮ ಅಂತ ಅಂದಾಗ ಈ ಕಡೆ ಅವ್ರ ಅತ್ತೆ ಮಾವ ಇಬ್ಬರು ಕೂಡ ತುಂಬ ಚೆನ್ನಾಗಿದೆ, ಏನೂ ಮಿಸ್ಟೇಕ್ ಇಲ್ಲ ಅಂತ ಹೇಳ್ತಿರ್ತಾರೆ. ಈ ಕಡೆ ಅವ್ರ ಅಮ್ಮನೂ ಕೂಡ ನೋಡಿಬಿಟ್ಟು ಅವರು ಕೂಡ ಹೇಳ್ತಾ ಇರ್ತಾರೆ ಸರಿ ಇದೆ ಅಂತ. ಇದನ್ನು ಒಂದ್ಸಲ ಬಿಗ್ರು ಮನೆ ಕಳಿಸಿ ಅವ್ರೇನಾದ್ರು ಮಿಸ್ಟೇಕ್ ಇದೆ ತಪ್ಪಿದ್ರೆ ಅವ್ರು ನೋಡ್ಕೊಂಡು ಹೇಳ್ತಾರೆ ಅಂತ ಹೇಳ್ತಿರ್ಬೇಕಾದ್ರೆ ಅಷ್ಟರಲ್ಲೇ ಈ ಕಡೆ ಕನ್ನಿಕಾ ಮತ್ತು ಅವ್ರ ಅತ್ತೆ ಇಬ್ಬರೂ ಕೂಡ ಅವ್ರ ಮನೆಗೆ ಬರ್ತಾರೆ. ನೀವೇನು ಬರೋ ಅವಶ್ಯಕತೆ ಇಲ್ಲ, ನಾವೇ ಬಂದಿದ್ದೀವಿ ಅಂತ ಹೇಳಿ ಅವರು ಕೂಡ ಅಂತಿರ್ಬೇಕಾದ್ರೆ ಓ ಬೀಗ್ರೆ ಬಂದಿದ್ದೀರಾ, ನೀವೇ ಮನೆಗೆ ಬಂದುಬಿಟ್ರೆ ಸರಿ ಸರಿ ಬನ್ನಿ ಒಳಗೆ ಬನ್ನಿ ಅಂತ ಹೇಳ್ಬಿಟ್ಟು ಕನ್ನಿಕಾ ಮತ್ತು ಕನ್ನಿಕಾ ಅತ್ತೆನೇ ಇಬ್ಬರನ್ನು ಕೂರಿಸ್ತಾರೆ. ಏನು ಭಾಗ್ಯ ಕಾರ್ಡೆಲ್ಲ ಮಾಡ್ಸೋಕ್ಕೆ ರೆಡಿ ಆಗಿದ್ದೀರಾ ಅಂತ ಕೇಳ್ತಿರ್ಬೇಕಾದ್ರೆ ಹ್ಞೂ ಹೌದು ತುಂಬ ರೆಡಿ ಆಗಿದ್ದೀನಿ, ಏನಾದರೂ ಮಿಸ್ಟೇಕ್ಸ್ ಇದೆ ನೀವೇ ನೋಡಿಬಿಟ್ಟು ಹೇಳಿ ಅಂತ ಹೇಳ್ತಿರ್ಬೇಕಾದ್ರೆ ಏನಿಲ್ಲ ನೀವೆಲ್ಲ ನೋಡಿ ಚೆಕ್ ಮಾಡಿದ್ದೀರ ಅಂದಮೇಲೆ ಏನೂ ಮಿಸ್ಟೇಕ್ಸ್ ಇಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ಅವ್ರ ಅತ್ತೆ ಕೂಡ ಹೇಳ್ತಿರ್ತಾರೆ ಹಾಗಲ್ಲ ಅಮ್ಮ ಫಸ್ಟ್ ಒಂದ್ಸಲ ನೋಡಿ ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಹೇಳಿ, ಯಾಕಂದ್ರೆ ಮತ್ತೆ ಪದೇ ಮಾಡ್ಸೋಕ್ಕಾಗಲ್ಲ ಅಂತ ಅಂದಾಗ ಸರಿ ಆಯಿತು ಕೊಡಿ ಅಂತ ಹೇಳ್ಬಿಟ್ಟು ಈ ಕಡೆ ಅವ್ರ ಅತ್ತೆ ಈ ಕಡೆ ಅವರು ಕನ್ನಿಕಾ ಇಬ್ಬರನ್ನೂ ಕೂಡ ಕಾಫಿ ಕುಟ್ಕೊಂಡು ನೋಡ್ತಾ ಇರ್ತಾರೆ. ಏನಾದರೂ ಮಿಸ್ಟೇಕ್ಸ್ ಇದೆ ನೋಡೋಣ ಕಾರ್ಡಲ್ಲಿ ಏನಾದರೂ ರೆಡಿ ಮಾಡ್ಸೋಣ ಅಂತಿರ್ಬೇಕಾದ್ರೆ ಏನು ಮಿಸ್ಟೇಕ್ಸ್ ಇಲ್ಲ, ಎಲ್ಲ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿ ಬರ್ಸಿದ್ದೀರಾ ಅಂತೇಳಿ ಅವ್ರ ಅತ್ತೆ ಕೂಡ ಹೇಳ್ತಿರ್ತಾರೆ. ಯಾವ ರೇಂಜಲ್ಲಿ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀರಾ ನೀವು ಅಂತ ಕೇಳ್ತಿರ್ಬೇಕಾದ್ರೆ ಏನಿಲ್ಲ ಒಂದು ಸ್ವಲ್ಪ ನಮಗೆ ಮೀಡಿಯಮ್ ಸೈಜ್ ಸಿಂಪಲ್ಲಾಗಿ ಚೆನ್ನಾಗಿರೋದು ನೋಡಿಬಿಟ್ಟು ಮಾಡಿಸ್ತೀನಿ, ಚೆಕ್ ಮಾಡ್ತೀನಿ, ಅದು ನಿಮ್ಗೆ ವಾಟ್ಸಪ್ ಮಾಡ್ತೀನಿ ಅಂತ ಭಾಗ್ಯ ಹೇಳ್ತಿರ್ಬೇಕಾದ್ರೆ ಇಲ್ಲ ಅಷ್ಟೊಂದೆಲ್ಲ ಸಿಂಪಲ್ಲಾಗಿ ಇರೋದೆಲ್ಲ ಇನ್ನೂ ಬೇಡ, ಯಾಕಂದರೆ ಅಪ್ಪ ದೊಡ್ಡ ಬಿಸ್ನೆಸ್ ಮ್ಯಾನಿಗೆಲ್ಲ ಕೊಡಬೇಕಾದ್ರೆ ಈ ಥರ ಸಿಂಪಲ್ಲಾಗಿ ಕೊಟ್ಟರೆ ಅದು ಚೆನ್ನಾಗಿರಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ನೀನು ದೊಡ್ಡ ಪ್ಲ್ಯಾನ್ ಮಾಡ್ಕೊಂಡೇ ಬಂದಿದೆಯಲ್ಲ ಕನ್ನಿಕಾ ನೀನು ಅಂತ ಹೇಳ್ಬಿಟ್ಟು ಈ ಕಡೆ ಸುಂದ್ರಿನೂ ಕೂಡ ಕೇಳ್ತಾ ಇರ್ತಾಳೆ. ಸರಿ ಆಯಿತು, ನನ್ನ ಫೋನಲ್ಲಿ ಸ್ವಲ್ಪ ಫೋಟೋಸ್ ಎಲ್ಲ ಇದೆ, ಅದರಲ್ಲಿ ಯಾವ ಥರ ಇದೆ ನೋಡಿಬಿಟ್ಟು ಚೆಕ್ ಮಾಡಿಕೊಂಡು ನಿನಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನು ತಗೋ ಅಂತ ಹೇಳಿ ಈ ಕಡೆ ಕನ್ನಿಕಾ ಕೂಡ ಬಾಗಿನ ಕೊಟ್ಟಾಗ ಅದರಲ್ಲಿ ತುಂಬ ಕಾಸ್ಟ್ಲಿ ಆಗಿರೋದೆಲ್ಲದರೂ ಕನ್ನಿಕಾ ತುಂಬ ಸೇವ್ ಮಾಡ್ಕೊಂಡು ತೊಗೊಂಬಂದು ತೋರಿಸ್ತಾ ಇರ್ತಾಳೆ. ಇಷ್ಟೊಂದು ಕಾಸ್ಟ್ಲಿ ಆಗಿರೋದು ಮಾಡಿಸ್ಬೇಕಂತ ಕೇಳ್ತಿರ್ಬೇಕಾದ್ರೆ ಕನ್ನಿಕಾ ಅತ್ತೆ ಪೂಜೆ ನೀನು ಒಂದ್ಸಲ ನೋಡು ಅಂತ ಹೇಳಿ ಕೊಟ್ಟಾಗ ಪೂಜೆನೂ ಕೂಡ ಸರಿ ಆಯ್ತು ನಾನು ನೋಡ್ತೀನಿ ಅಂತ ಹೇಳ್ಬಿಟ್ಟು ಪೂಜೆನೂ ಇಸ್ಕೊಂಡು ನೋಡ್ತಾಳೆ. ಪೂಜೆ ಇಸ್ಕೊಂಡು ನೋಡ್ತಿರ್ಬೇಕಾದ್ರೆ ಬಾಗಿಂಗೆ ಇಷ್ಟೊಂದೆಲ್ಲ ಕಾಸ್ಟ್ಲಿ ಇರೋದು ಮಾಡಿಸ್ಬೇಕಾ ಅಂತ ಕೇಳ್ತಿರ್ಬೇಕಾದ್ರೆ ಪೂಜೆ ಇದ್ದವಳು ಇದು ಇಷ್ಟೊಂದು ಈ ಥರದ್ದು ಎಲ್ಲ ಮಾಡಿಸ್ಬೇಕಾ ಅಂತ ಕೇಳಿದಾಗ ಯಾಕೆ ಇದು ಇಷ್ಟ ಆಗಿಲ್ವ ಅಂತ ಕೇಳಿದಾಗ ಇಷ್ಟ ಆಯಿತು, ಅದು ತುಂಬ ಗ್ರ್ಯಾಂಡಾಗಿದೆ, ಇದು ಒಂದು ಕಾರ್ಡಿಗೆ ಏನಿಲ್ಲ ಅಂದರೆ ₹1,000 ₹500 ಮೇಲೆ ಹಾಗೇ ಆಗುತ್ತೆ ಅಂತೇಳಿ ಹೇಳ್ತಿರ್ಬೇಕಾದ್ರೆ ಮನೆಯವರೆಲ್ಲ ತುಂಬ ಏನು ಆಶ್ಚರ್ಯ ಪಡ್ತಾರೆ, ಏನು ಇಷ್ಟೊಂದೆಲ್ಲ ಕಾಸ್ಟ್ಲಿ ಇರೋದನ್ನ ಮಾಡಿಸ್ಬೇಕಲ್ವಾ ಅಂತ ಹೇಳ್ಬಿಟ್ಟು. ಅದಕ್ಕೆ ಈ ಕಡೆ ಕುಸುಮ ಕೂಡ ಹೇಳ್ತಿರ್ತಾಳೆ ಇಷ್ಟೊಂದು ಕಾಸ್ಟ್ಲಿ ಇರೋದೆಲ್ಲ ಏನಕ್ಕೆ ಮಾಡಿಸ್ಬೇಕು, ಸುಮ್ಮನೆ ನೋಡಿಬಿಟ್ಟು ಸುಮ್ಮನೆ ಬಿಡ್ತಾರೆ, ಇಷ್ಟೊಂದು ಕಾಸ್ಟ್ಲಿ ಮಾಡೋ ಅವಶ್ಯಕತೆ ಏನಿದೆ ಅಂತ ಹೇಳಿ ಈ ಕಡೆ ಕುಸುಮ ಕೂಡ ಕೇಳ್ತಿರ್ಬೇಕಾದ್ರೆ ಏಕೆ ಅಷ್ಟೊಂದು ಕಾಸ್ಟ್ಲಿ ಇದೆಯಾ ಒಂದ್ಸಲ ಕೊಡಿ ಇಲ್ಲಿ ನೋಡ್ತೀನಿ ಅಂತ ಹೇಳಿದಾಗ ಏನಿದು ಕನಿಕಾ ಇಷ್ಟೊಂದು ಕಾಸ್ಟ್ಲಿ ಇರೋದೆಲ್ಲ ತೋರಿಸ್ತೆ, ಇಷ್ಟೊಂದೆಲ್ಲ ಕಾಸ್ಟ್ಲಿ ಇರೋದೆಲ್ಲ ಬೇಡ, ನೀವು ಅಂದ್ಕೊಂಡಂಗೆ ಸಿಂಪಲ್ಲಾಗಿರೋದನ್ನು ಅಷ್ಟೊಂದು ಬೇಡ, ಒಂದು ₹100 ರೇಂಜಲ್ಲಿರೋದನ್ನ ನೋಡಿ ಅಂತ ಹೇಳಿ ಅಂತಿರ್ಬೇಕಾದ್ರೆ ಏನಮ್ಮ ಇಷ್ಟೊಂದೆಲ್ಲ ಹೇಳ್ತೀನಿ, ನಾನು ಅವಾಗಲಿಂದ ಹೇಳ್ತಿದ್ದೀನಲ್ಲ ಇಷ್ಟೊಂದು ಕಾಸ್ಟ್ಲಿ ಇರೋದು ಕಾರ್ಡೆಲ್ಲ ಮಾಡಿಸ್ಬೇಕು ಅವಶ್ಯಕತೆ ಇದೆಯಾ, ಸುಮ್ಮನೆ ಸಿಂಪಲ್ಲಾಗಿ ಮಾಡಿಸಿದ್ರೆ ನಡೆಯುತ್ತಲ್ಲ, ಸುಮ್ಮನೆ ಯಾಕೆ ₹100 ರೇಂಜಿಗೆಲ್ಲ ಯಾಕೆ ಹೋಗಬೇಕು ಹೇಳಿ ನೋಡೋಣ ಅಂತ ಅಂತಿರ್ಬೇಕಾದ್ರೆ ಕುಸುಮ ಕೂಡ ಮಾತಾಡಿ ಹೇಳ್ತಾ ಇರ್ತಾಳೆ ನಮಗೆ ಆ ರೇಂಜಿಗೆಲ್ಲ ಮಾಡಿಸೋದಕ್ಕಾಗತ್ತಾ ಹೇಳಿ, ಮಾಡ್ಸೋಕ್ಕಾಗಲ್ಲ, ನೀವು ಸ್ವಲ್ಪ ನೋಡಿ ಅಂತ ಹೇಳಿ ಹೇಳ್ತಿರ್ಬೇಕಾದ್ರೆ ಆಗಲ್ಲ ನಿಮ್ಮ ಅದೇ ನಾನು ಅದನ್ನೇ ಕನಿಕಾಗೆ ಹೇಳ್ತಿದ್ದೆ, ನಿಮಗೆ ತುಂಬ ಕಷ್ಟ ಆಗುತ್ತೆ ಇಷ್ಟು ₹100 ಕಾರ್ಡ್ಗೆಲ್ಲ ಮಾಡಿಸೋದಕ್ಕೆ, ಅದಕ್ಕೆ ಬೇಡ ನಾವೇ ಮಾಡ್ಕೊತೀವಿ ಬಿಡಿ ಅಂತ ಹೇಳಿ ಈ ಕಡೆ ಅವ್ರ ಅತ್ತೆನೂ ಕೂಡ ಹೇಳ್ತಿರ್ಬೇಕಾದ್ರೆ ಆಗಲ್ಲ ಏನಂತೆ ಕನಿಕಾ ನಾವೇ ಮಾಡಿಸಿದ್ರೆ ಆಗುತ್ತಲ್ವಾ ಅಂತ ಹೇಳಿ ಹೇಳ್ತಿರ್ಬೇಕಾದ್ರೆ ಹ್ಞೂ ಅತ್ತೆ ನಾವೇ ಮಾಡಿಸೋದಾಯ್ತು, ಇವ್ರ ಕೈಲಂತೂ ಆಗಲ್ಲ ಬಿಡಿ ನಾವೇ ಮಾಡಿಸೋಣ ಅಂತ ಹೇಳಿ ಈ ಕಡೆ ಎಲ್ಲರೂ ಮಾತಾಡ್ತಾ ಇರಬೇಕಾದ್ರೆ ಈ ಕಡೆ ಭಾಗ್ಯ ಅಮ್ಮ ಇದ್ದರು ಅಯ್ಯಯ್ಯೋ ನೀವೆಲ್ಲ ಆ ಥರ ಅಂದ್ಕೊಳಕ್ಕೆ ಹೋಗ್ಬಿಡಿ, ನಾವೇ ಮಾಡಿಸ್ತೀವಿ ಏನೇ ಇದ್ರೂ ಎಲ್ಲ ನಾವೇ ನೋಡ್ಕೊತೀವಿ, ನಾವೇ ಖರ್ಚಾಗಿ ಮಾಡ್ತೀವಿ ಅಂತ ಹೇಳಿ ಹೇಳಿದಾಗ ಈ ಕಡೆ ಇನ್ನೊಬ್ರು ಮನೆಯವರೆಲ್ಲರೂ ತುಂಬ ಗಾಬರಿ ಆಗ್ತಾರೆ, ನೀವು ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ ನಾವೇ ಮಾಡಿಸ್ತೀವಿ ಅಂತ ಹೇಳ್ತಿರ್ಬೇಕಾದ್ರೆ ಕನ್ನಿಕಾ ಅತ್ತೆ ಇದ್ದವ್ರು ನೀವು ಒಬ್ಬರೇ ಹೇಳಿದ್ರೆ ಸಾಕ, ಭಾಗ್ಯನೂ ಕೂಡ ಹೇಳಲಿ ಬಿಡಿ ಅಂತ ಅನ್ಬೇಕಾದ್ರೆ ಭಾಗ್ಯನೂ ಇದ್ದವಳು ಏನಮ್ಮ ಮಾಡೋದು ಅಂತ ಕೇಳಿದಾಗ ಒಪ್ಕೊ ಸುಮ್ಮನೆ ಅಂತ ಹೇಳಿ ಹೇಳ್ತಿರ್ತಾರೆ. ಸರಿ ಆಯಿತು ನಾನೇ ಮಾಡಿಸ್ತೀನಿ, ನೀವು ಎಷ್ಟು ಕೇಳ್ತೀರೋ ಅಷ್ಟಕ್ಕೆ ನಾನೇ ಮಾಡಿಸ್ಕೊಡ್ತೀನಿ ಕಾರ್ಡ್ಸ್ ಎಲ್ಲ ಅಂತ ಹೇಳಿ ಭಾಗ್ಯನೂ ಕೂಡ ಒಪ್ಕೊತಾಳೆ. ಈ ಕಡೆ
ಅವ್ರ ಅಮ್ಮನ ಬಲವಂತಕ್ಕೋಸ್ಕರ ಭಾಗ್ಯನೂ ಕೂಡ ಒಪ್ಕೊತಾಳೆ. ಈ ಕಡೆ ತಾಂಡವ್ ಮತ್ತು ಈ ಕಡೆ ಆದಿತ್ಯ ಇಬ್ಬರು ಕೂಡ ಬಿಸ್ನೆಸ್ ಮೀಟಿಂಗಿಗೆ ಅಂತೇಳಿ ಮೀಟ್ ಮಾಡಿದಾಗ ಅವರು ಕೂಡ ಏನೋ ಒಂದು ಐಡಿಯಾ ಹೇಳ್ಕೊಡ್ತಾನೆ. ನೋಡಿ, ನಮಗೆ ಆಗಲ್ಲ ಅಂತ ಹೇಳೋರ ಜೊತೆ ನಾವು ಆ ರೂಟಲ್ಲೇ ಹೋಗಿ ಅವರಿಂದ ನಾವು ದೂರ ಆಗಬೇಕು ಅಂತೇಳಿ ಏನೋ ಒಂದು ಬಿಸ್ನೆಸ್ ಟ್ರಿಕ್ ಥರ ಏನೋ ಒಂದು ಹೇಳ್ಕೊಡ್ತಾನೆ. ಮತ್ತೆ ಏನು ಹೇಳಿದ್ರಿ ಹೇಳಿ ಅಂತ ಹೇಳ್ತಿರ್ಬೇಕಾದ್ರೆ ಅವನು ಕೂಡ ಮತ್ತೆ ಅದನ್ನೇ ರಿಪೀಟ್ ಮಾಡಿ ಹೇಳ್ತಾ ಇರ್ತಾನೆ. ಈ ಐಡಿಯಾ ನನಗೆ ತುಂಬ ಇಷ್ಟ ಆಯಿತು, ನೋಡೋಣ, ನನ್ನ ಲೈಫಲ್ಲಿ ಯಾವುದೋ ಒಂದಕ್ಕೆ ಟ್ರಯಲ್ ಮಾಡಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಅಂತ ಹೇಳ್ಬಿಟ್ಟು ಆದಿತ್ಯ ಮತ್ತು ಕನ್ನಿಕೈ ಮತ್ತು ಅವ್ರ ಅತ್ತೆ ಎಲ್ಲರೂ ಮೀಟ್ ಮಾಡಿಬಿಟ್ಟು ಒಂದು ಡಿಸ್ಕಷನ್ ಮಾಡ್ತಾ ಇರ್ತಾರೆ. ಒಂದು ದೊಡ್ಡ ಪ್ಲ್ಯಾನೇ ಮಾಡ್ತಿರ್ತಾರೆ ಈ ಮದುವೆ ನಿಲ್ಸೋದಕ್ಕೋಸ್ಕರ. ನನಗೊಂದು ಪ್ಲ್ಯಾನ್ ಸಿಕ್ಕಿದೆ, ಈ ಥರನೇ ಮಾಡೋಣ ಅಂತ ಹೇಳ್ಬಿಟ್ಟು ಆದಿತ್ಯ ಕೂಡ ಹೇಳ್ತಾನೆ. ಯಾವ ಥರ ಪ್ಲ್ಯಾನು, ಏನದು ಅಂತೇಳಿ ಅವ್ರ ಅತ್ತೆ ಕೇಳ್ತಿರ್ಬೇಕಾದ್ರೆ ಆದಷ್ಟು ಬೇಗ ಹೇಳ್ತೀನಿ ಅಂತ, ನಾನು ಮಾಡಿ ತೋರಿಸ್ತೀನಿ ಇದನ್ನು ಅಂತ ಹೇಳಿ ಹೇಳ್ತಾ ಇರ್ತಾನೆ ಈ ಕಡೆ ಆದಿತ್ಯನೂ ಕೂಡ. ಅದಕ್ಕೇ ಈ ಕಡೆ ಭಾಗ್ಯನೂ ಕೂಡ ಅವಳನ್ನು ನೋಡಿ ಅವಳು ತುಂಬ ಭಯದಿಂದ ಇರ್ತಾಳೆ, ಹೇಗೆ ಮಾಡಿದ್ವಿ ಮದುವೆ ಅಂತ ಹೇಳ್ಬಿಟ್ಟು. ಇವತ್ತಿನ ಸಂಚಿಕೆ ಇಲ್ಲಿಗೆ ಮುಕ್ತ ಆಯಿತು. ನಾಳಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ಹೇಳ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.